ಗಿರೀಶ್ ಕಂಪ್ಲಾಪುರ್ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಸ್ನೇಹಾಂಜಲಿ ಚಿತ್ರದ ನಿರ್ದೇಶಕರು ಕೂಡ ಅವರೇ. ಧ್ರುವ ಶರ್ಮಾ ಅವರನ್ನ ಇಂಡಸ್ಟ್ರಿಗೆ ಪರಿಚಯಿಸಿದಂತಹ ವ್ಯಕ್ತಿ ಕೂಡ. ಧ್ರುವ ಶರ್ಮಾ ಅವರ ಒಂದು ಕೆಲ ದಿನಗಳ ಹಿಂದೆ ನಮ್ಮ ಜೊತೆಗೆ ಮಾತನಾಡಿದ್ರು. ನೋಡ್ತಾ ಇದ್ದಂತೆ ನೇರವಾಗಿ ಬಂದು ಅಪ್ಪಿಕೊಂಡ್ರು. ಅವರು ಪ್ರತಿ ಸಲದಲ್ಲೂ ಕೂಡ ನನ್ನ ಮೇಲೆ ವಿಶೇಷವಾದಂಥ ವಿಶ್ವಾಸ ಇತ್ತು ಅವರಿಗೆ. ಯಾಕಂತಂದರೆ ಇಂಡಸ್ಟ್ರಿಗೆ ಪರಿಚಯಿಸಿದಂಥ ಡೈರೆಕ್ಟರ್ ಅನ್ನುವಂಥ ಕಾರಣಕ್ಕೆ ಪ್ರತಿ ಬಾರಿನೂ ನಾನು ಕಂಡಂತಹ ಸಂದರ್ಭದಲ್ಲಿ ನೇರ ಬಂದು ಒಂದು ಹಗ್ ಮಾಡಿಬಿಡ್ತಿದ್ರು. ಅದರ ಜೊತೆಗೇ ಭಾಳಷ್ಟು ಆ್ಯಕ್ಟಿವ್ ಆಗಿರ್ತಾ ಇದ್ದಂಥ ಹುಡುಗ. ಮೊನ್ನೆ ಇದ್ದಂಥ ಸಂದರ್ಭದಲ್ಲೂ ಕೂಡ ತನ್ನ ಫಿಟ್ನೆಸ್ ಜೊತೆಗೆ ಎನರ್ಜಿ ನೋಡಿದ್ರೆ ಎಲ್ಲೂ ಕೂಡ ಬಹು ಅಂಗಾಂಗ ವೈಫಲ್ಯ ಇದೆ ಈತನಿಗೆ ಅಂತ ಯಾವ ಆ್ಯಂಗಲ್ನಿಂದಲೂ ಕೂಡ ನಮಗೆ ತಿಳಿದು ಬರ್ತಾ ಇರಲಿಲ್ಲ, ಅಥವಾ ಒಂದು ಸಣ್ಣ ಡೌಟ್ ಕೂಡ ಬರ್ತಾ ಇರಲಿಲ್ಲ. ಸೊ ಅಷ್ಟರ ಮಟ್ಟಿಗೆ ಎನರ್ಜೆಟಿಕ್ ಆಗಿದ್ದಂಥ ಹುಡುಗ, ಹೆಲ್ತಿ ಆಗಿದ್ದಂಥ ಹುಡುಗ ಈಗ ಮೃತಪಟ್ಟಿದ್ದಾರೆ ಬಹು ಅಂಗಾಂಗ ವೈಫಲ್ಯ ಅಂತ ಅಂದರೆ ಸಹಜವಾಗಿ ಅವರು ಕೂಡ ಒಂದು ರೀತಿ ಶಾಕಲ್ಲಿದ್ದರು. ಜೊತೆಗೆ ಅನುಮಾನನೂ ಕೂಡ ವ್ಯಕ್ತಪಡಿಸ್ತಾ ಇದ್ರು, ಏನಾಗಿದೆ ಅನ್ನುವಂಥದ್ದು ತಿಳಿದು ಬರಬೇಕಿದೆ ಅನ್ನುವಂಥ ನಿಟ್ಟಿನಲ್ಲಿ. ಅದೇ ರೀತಿಯಾದಂಥ ಒಂದಷ್ಟು ಅನುಮಾನಗಳು ಕೂಡ ಈಗಲೂ ವ್ಯಕ್ತವಾಗ್ತಾ ಇದೆ. ಅದು ಆಸ್ಪತ್ರೆಯಿಂದ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ಅವ್ರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಸ್ಗಳು ಕೂಡ ಗೊಂದಲಮಯವಾಗಿದೆ ಅಂತೇಳಿ ತಿಳಿದು ಬಂದಿದೆ. ಮತ್ತೊಂದು ಕಡೆ ಫ್ಯಾಮಿಲಿಯಲ್ಲೂ ಕೂಡ ಏನು ತಂದೆ ಸೇರಿದಂತೆ ಭಾಳ ಪ್ರಮುಖರೇನು ಬಂದಿಲ್ಲ, ಕುಟುಂಬಸ್ಥರು ಅಂತ ಕೂಡ ತಿಳಿದು ಬರ್ತಾ ಇರುವಂಥ ವಿಚಾರ. ಅಫ್ಕೋರ್ಸ್ ಚಿಕ್ಕಪ್ಪ ಕೂಡ ಸ್ಪಾಟ್ನಲ್ಲಿದ್ದರೂ ಕೂಡ ಬೇರೆ ಯಾರು ಕೂಡ ಬಂದಿಲ್ಲ ಅಂತೆಲ್ಲವೂ ಕೂಡ ತಿಳಿದು ಬರ್ತಾ ಇರುವಂಥ ವಿಚಾರ. ಹೀಗಾಗಿ ಏನಾಗಿದೆ ಧ್ರುವ ಶರ್ಮಾ ಅವರಿಗೆ ಏನಾಗಿತ್ತು ಅನ್ನುವಂಥದ್ದು ಇನ್ನೂ ಕೂಡ ಗೊಂದಲಮಯವಾಗೇ ಇದೆ. ಸೊ ಅದನ್ನು ಹೊರತುಪಡಿಸಿ ನೋಡೋದಾದ್ರೆ ಸಹಜವಾಗಿ ಇದು ನಿಜಕ್ಕೂ ಕೂಡ ಸ್ಯಾಂಡಲ್ವುಡ್ಗೆ ಒಂದು ಬಿಗ್ ಲಾಸ್ ಅಂತೇಳಿ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗಿದೆ. ಯಾಕಂತಂದರೆ ಇನ್ನೂ ಕೂಡ ವಯಸ್ಸಿತ್ತು, ಪ್ರತಿಭೆ ಇತ್ತು, ಹಾಗೆ ಭಾಳಷ್ಟು ಸಿನಿಮಾಗಳಲ್ಲಿ ಈಗಲೂ ಕೂಡ ನಟಿಸ್ತಾ ಇದ್ರು, ಬ್ಯುಸಿಯಾಗಿದ್ದರು ಕೂಡ. ಜೊತೆಗೆ ಒಂದು ಹಂತದ ಪ್ರಕಾರವಾಗಿ ಹಾಗೆ ಅವರ ಸ್ನೇಹಿತರಾಗಿರುವಂಥ ರಾಹುಲ್ ಗೆಳೆಯ, ಜೊತೆಗೆ CCLನಲ್ಲಿ ಸಹ ಆಟಗಾರ ಕೂಡ ಧ್ರುವ ಶರ್ಮಾ ಅವರಿಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಹುಲ್ ಅವರೇ, ನಿಮಗೂ ಇವತ್ತು ಬೆಳಗ್ಗೆ ವಿಷಯ ಗೊತ್ತಾಯ್ತು ಅನ್ಸುತ್ತೆ. ಹಾಸ್ಪಿಟಲೈಸ್ ಆಗಿದ್ದೆಲ್ಲ ಯಾವಾಗ, ಇದ್ರ ಬಗ್ಗೆ ಏನಾದ್ರು ತಿಳಿದು ಬಂದಿತ್ತ ರಾಹುಲ್ ಅವರೇ? ಇಲ್ಲ ಸರ್, ಗೊತ್ತಿರ್ಲಿಲ್ಲ. ಬಟ್ ನನ್ಗೆ ಗೊತ್ತಾಗಿದ ತಕ್ಷಣ ಸುಮಾರು 2:45-3 ಗಂಟೆಗೆ ನಾನೇ ಫಸ್ಟ್ ಹೋದೆ ಅಲ್ಲಿ. ಓಕೆ. ಸೊ ಫಸ್ಟ್ ಆಫ್ ಆಲ್ ನನಗೆ ಶಾಕ್ ಅಲ್ಲಿದ್ದೆ. ಬಿಕಾಸ್ ಧ್ರುವ ಅಂತ ಫಿಟ್ಟೆಸ್ಟ್ ಪ್ಲೇಯರ್ ಪ್ಲಸ್ ಅವನಂತ ಒಂದು ಡಿಟರ್ಮಂಡ್ ಪರ್ಸನ್ ನಾನು ನೋಡಿರ್ಲಿಲ್ಲ ಎಲ್ಲೂ. ಸೊ ಅಲ್ಲಿ ಹೋದಾಗ ನಿಜವಾಗ್ಲೂ ಶಾಕ್ ಆಯ್ತು. ತುಂಬಾ ಬೇಜಾರಲ್ಲಿ ಇದೀವಿ ಸರ್. ಟೀಮ್ ಬಂದಿದ್ವಿ ಅಲ್ಲಿ. ಹೌದು, ಗೊತ್ತಾಯ್ತು. ತುಂಬಾ ಬೇಜಾರಲ್ಲಿ. ಎಷ್ಟು ದಿನ ಆಗಿತ್ತಂತೆ ಹಾಸ್ಪಿಟಲೈಸ್ ಆಗಿ? ನಿಮ್ಗೆ ಏನಾದ್ರು ಮುಂಚೆಯಿಂದ ಗೊತ್ತಿದ್ದು ರಾಹುಲ್ ಅವರೇ, ಏನಾದ್ರು ಮಲ್ಟಿ ಆರ್ಗನ್ ಡಿಸಾರ್ಡರ್ ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇದ್ದಿದ್ದು ಅವರಿಗೆ? ಬಹುಶಃ ಯಾರ ಹತ್ರನವ್ರು ಹೇಳ್ಕೊಂಡಿರ್ಲಿಲ್ಲ ಅನ್ಸುತ್ತೆ, ಗೊತ್ತೂ ಇರ್ಲಿಲ್ಲ ಅನ್ಸುತ್ತೆ ಯಾರಿಗೂ, ಅಲ್ವಾ? ಇಲ್ಲ ಸರ್, ಅದ್ರ ಬಗ್ಗೆ ನನಗೇನು ಐಡಿಯಾ ಇರ್ಲಿಲ್ಲ. ನನಗೆ ಗೊತ್ತಾಗಿದೆ ಇವತ್ತು ಬೆಳಿಗ್ಗೆ. ನನಗೆ ಗೊತ್ತಾಗಿದ ತಕ್ಷಣ ಅಲ್ಲಿ ಹೋದೆ. ಬಿಕಾಸ್ ನಮ್ಮ ಮನೆಗೆ ಹತ್ರ ಇರೋದ್ರಿಂದ ನಾನೇ ಫಸ್ಟ್ ಹೋದೆ. ಬಟ್ ಅದಕ್ ಮುಂಚೆ ಇದ್ದಿದ್ದು ನನಗೆ ಗೊತ್ತಿರ್ಲಿಲ್ಲ. ಶಾಕ್ ಅಲ್ಲೇ ಹೋದ್ವಿ ನಾವೆಲ್ಲ. ನಿಮ್ಗೆ ಲಾಸ್ಟ್ ಮೀಟ್ ಆಗಿದ್ ಹೆಚ್ಚು ಕಡಿಮೆ ರಾಹುಲ್ ಅವರೇ ಧ್ರುವ ಅವ್ರನ್ನ ನೀವು? ಧ್ರುವನು ನಾನ್ ಲಾಸ್ಟ್ KPL ಆಡ್ಬೇಕಾದ್ರೆ ನಾನು ಅವನ ಕಾರಲ್ಲೇ ಹುಬ್ಳಿಯಿಂದ ವಾಪಸ್ ಬಂದ್ವಿ. ಸೊ ದಟ್ ವಾಸ್ ದ ಲಾಸ್ಟ್. ಅದ್ ಬಿಟ್ಟು ಜನರಲ್ ಆಗಿ ಮೆಸೇಜಸ್ ಫಾರ್ವರ್ಡ್ಸ್ ಅದೆಲ್ಲ ಏನಾದ್ರು ಮಾಡ್ತಾ ಇದ್ದ, ನಾನ್ ಮಾಡ್ತಾ ಇದ್ದೆ. ಅದ್ ಬಿಟ್ಟು ಮಾತಾಡಿರ್ಲಿಲ್ಲ ಸರ್. ಲಾಸ್ಟ್ ಹುಬ್ಳಿಯಿಂದ ಇಲ್ಲಿಗೆ ಬರುವಾಗ ಮಾತ್ರ ಜೊತೆಗ್ ಬಂದ್ವಿ. ಸೊ ದಟ್ ವಾಸ್ ದ ಲಾಸ್ಟ್. ಒಂದಷ್ಟು ಮೂವಿಲೂ ಈಗಲೂ ಕೂಡ ಬಿಸಿ ಇದ್ರ ಅನ್ಸುತ್ತಲ್ವಾ ರಾಹುಲ್ ಅವರೇ? ಹೌದು. ಅವನು ಮೂವೀಸ್ ಬ್ಯುಸಿಯಾಗೇನೆ ಇದ್ದ. ಇನ್ನ 2-3 ಫಿಲ್ಮ್ ಮಾಡ್ತಾ ಇದ್ದ. ಅದ್ ಬಿಟ್ಟು ಕ್ರಿಕೆಟ್ ಅಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವನ ಬಗ್ಗೆ ಬೇರೆ ಮಾತೇ ಇಲ್ಲ. ಇನ್ಫ್ಯಾಕ್ಟ್ ನಾವೆಲ್ಲ ಅನ್ಕೊಳ್ತಾ ಇದ್ವಿ ಗಿಫ್ಟೆಡ್ ಚೈಲ್ಡ್ ಅಂತ ಎಲ್ರು ಹೇಳ್ತಾರೆ. ನಿಜವಾಗ್ಲೂ ಅವ್ನ್ ಗಿಫ್ಟೆಡ್ ಚೈಲ್ಡ್. ಯಾಕಂದ್ರೆ ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ 2 ಸಲ ಕಪ್ ಗೆದ್ದಿದೀವಿ ಅಂದ್ರೆ ಅದು ಕಂಪ್ಲೀಟ್ ಅವನಿಗೆ ಹೋಗುತ್ತೆ ಕ್ರೆಡಿಟ್. ಬಿಕಾಸ್ ನಮ್ಮ ಟೀಮ್ ಅಲ್ಲಿ ಎಲ್ರಿಗೂ ಸಿಂಗಲ್ ಹ್ಯಾಂಡೆಡ್ಲಿ ಹೇಳ್ಕೊಡೋನು. ಆಮೇಲೆ ಇವತ್ತು ನೋಡಿದಾಗ ಸರ್, ಒಂದು ರನ್ನಿಂಗ್ ಬಿಟ್ವೀನ್ ವಿಕೆಟ್, ಇವಾಗ ಎಷ್ಟೋ ಜನ ರನ್ಔಟ್ ಆಗ್ಬಿಡ್ತಾರೆ. ಕಿವಿ ಕೇಳಿಸಿದ್ರೇನು, ಬಾಯಿ ಮಾತಾಡಕ್ ಬಂದ್ರೂ ರನ್ಔಟ್ ಆಗ್ತೀವಿ. ಬಟ್ ಅವನ್ ಜೊತೆ ಆಡ್ಬೇಕಾದ್ರೆ ಒಬ್ಬನು ರನ್ಔಟ್ ಆಗ್ತಾ ಇರ್ಲಿಲ್ಲ. ಅವನ್ ಬರೀ ಕಣ್ಣಲ್ಲೇ ನಮ್ಗ ಅರ್ಥ ಮಾಡ್ಕೊಳ್ಳೋನು. ನಾವು ಮಾತಾಡೋದೇ ಬೇಕಿರ್ಲಿಲ್ಲ. ಸೊ ದಟ್ಸ್ ಹೌ ಹಿ ವಾಸ್. ಬೇಜಾರಾಗುತ್ತೆ ಸರ್.
ಬಹುಶಃ ಇಲ್ಲಿ ತನಕ ಅಂತೂ ಎಲ್ಲೋ ಅವ್ರು ಹೇಳ್ಕೊಂಡಿರ್ಲಿಲ್ಲ, ಗೊತ್ತೂ ಇರಲಿಲ್ಲ ಹಾಗಾದ್ರೆ ಯಾರಿಗೆ ಇಂಥದ್ದೊಂದು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಇದ್ರೆ ಅಕಸ್ಮಾತ್ ಇದೇ ವಿಚಾರದಿಂದ ಹಾಗಾದ್ರೆ ನಾನು ಮೃತಪಟ್ಟಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ ಹಾಗಾದ್ರೆ? ಇಲ್ಲ, ಪ್ರಾಬ್ಲಮ್ ಏನು ಇಲ್ಲ ಅನ್ಸುತ್ತೆ ಸರ್. ನಂಗೆ ಗೊತ್ತಿಲ್ಲ, ಟು ಬಿ ವೆರಿ ಆನೆಸ್ಟ್, ನನಗೆ ಗೊತ್ತಿಲ್ಲ. ನನಗೆ ಇವತ್ತು ಬೆಳಿಗ್ಗೆ ಹೋದಾಗ ನನಗೆ ನ್ಯೂಸ್ ಬಂದಾಗ್ಲೇ ನಾನು ಫ್ಯಾಕ್ಟ್ ನಂಬಕ್ ಆಗಿರ್ಲಿಲ್ಲ ಇದು ನಿಜವಾಗ್ಲೂ ಆಗಿದ್ಯಾ ಇಲ್ವಾ ಅಂತ. ಬಟ್ ಅಲ್ಲಿ ಹೋಗಿ ನೋಡಿದಾಗ ಬೇಜಾರಾಯ್ತು ಸರ್, ತುಂಬಾ ನೋವಾಯ್ತು. ಇಬ್ರು ಮಕ್ಳು ಕೂಡ ಇದ್ರು ಅನ್ಸುತ್ತಲ್ವಾ ರಾಹುಲ್? ಹೌದು ಹೌದು, ನಾನು ಮೀಟ್ ಮಾಡಿದ್ದೀನಿ. ತುಂಬಾ ಅಂದವಾಗಿರೋ ಒಂದು ಮುದ್ದಾದ ಮಕ್ಕಳು. ಈ ಒಂದು 9 ವರ್ಷದಲ್ಲಿ ಫ್ರೆಂಡ್ಸ್ ಗಿಂತ ಒಂದು ಫ್ಯಾಮಿಲಿ ತರ ಆಗ್ಬಿಟ್ಟಿದ್ವಿ ಎಲ್ಲ ಪ್ಲೇಯರ್ಸ್. ಕರೆಕ್ಟ್ ಹೌದು, ಬೇಜಾರಾಗುತ್ತೆ ಸರ್. ಹೌದು. ಥ್ಯಾಂಕ್ ಯು ರಾಹುಲ್ ಅವರೇ ಟಿವಿ ನೈನ್ ಜೊತೆ ಮಾತನಾಡಿದ್ಕೆ. ಸೊ ಇದು ನಟ ಹಾಗೆ ಧ್ರುವ ಶರ್ಮಾ ಅವರ ಸ್ನೇಹಿತ ಕೂಡ ರಾಹುಲ್, ಜೊತೆಗೆ ಏನು CCLನಲ್ಲಿ ಅವರ ಜೊತೆಗೆ ಟೀಮ್ನಲ್ಲಿ ಆಡ್ತಾ ಇರುವಂಥ ಸಹ ಆಟಗಾರ ಕೂಡ. ಸಹಜವಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಂಬೋಕ್ಕಾಗಲೇ ಇಲ್ಲ ನನಗೆ ಅನ್ನುವಂಥದ್ದನ್ನು ಹೇಳಿದ್ರು. ಅದರಲ್ಲೂ ಕೂಡ ಬಹು ಅಂಗಾಂಗ ವೈಫಲ್ಯ ಇದೆ, ಅದರಿಂದಾಗಿ ಮೃತಪಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೆಲ್ಲ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಸಹಜವಾಗಿ ಒಂದಷ್ಟು ಗೊಂದಲ ಇದೆ. ಆದರೆ ಎಲ್ಲದಕ್ಕೂ ಕೂಡ ಇಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರದಲ್ಲೇ ಉತ್ತರ ಬರಬೇಕಿದೆ. ಹಾಗೆ ಬಹುಶಃ ಮರಣೋತ್ತರ ಪರೀಕ್ಷೆ ಕೂಡ ಆಗಿದೆ ಈಗ. ಸೊ ಧ್ರುವ ಶರ್ಮಾ ಅವರ ಮೃತದೇಹವನ್ನು ಈಗ ಆಸ್ಪತ್ರೆಯಿಂದ MS ರಾಮಯ್ಯ ಆಸ್ಪತ್ರೆಯಿಂದ ಹೊರಗಡೆ ತರುವಂಥ ಕೆಲಸ ಆಗ್ತಾ ಇದೆ. ಸರ್ ಬನ್ನಿ ಸರ್, ಸ್ವಲ್ಪ ಟ್ರಾಲಿ ಹತ್ರಿ ಹೇಳ್ಕೊಳ್ಳಿ, ನಾವು ಎತ್ತೀವಿ ಮೇಲೆ Saturday he came back from the office. He collapsed. ಸ್ವಲ್ಪ ಜಾಗ ಬಿಟ್ರೆ ಜಾಗ ಬಿಡ್ರಿ ಸರ್, ಜಾಗ ಬಿಡಿ ಸರ್. ಇದು ಅಂತ್ಯಕ್ರಿಯೆ ಎಲ್ಲಿ ನಡೆಯುತ್ತೆ ಏನಂತ? ನೋ ಐಡಿಯಾ. ಶಿವು ಅಲ್ಲ ಕಂಪ್ಲೇಂಟ್ you filed a complaint? ಯಾರು ಇದೆ ಕೇಬಲ್ ಅಣ್ಣ? No, I have not filed any complaint. Your brother filed a case in Ajipata police station. Have you? There is no case. ಬೈಟ್ ತಗೊಂಡು ಬನ್ನಿ. ಮೇಡಮ್ ಕಾಲು ಕೇಬಲ್ ಅಲ್ಲ ನಾವು ಪಕ್ಕಕ್ಕೆ ಹೋಗ್ತೀವಿ. ಅಲ್ಲ ನಾವು ಪಕ್ಕಕ್ಕೆ ಹೋಗ್ತೀವಿ. ಹಾಗೆ ಧ್ರುವ ಶರ್ಮಾ ಅವರ ಈ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ಗೆ ಒಂದಷ್ಟು ಅಪ್ಡೇಟ್ಸ್ ಈ ಸಂದರ್ಭದಲ್ಲಿ ಲಭ್ಯ ಆಗ್ತಾ ಇದೆ. ಜುಲೈ 29ರ ರಾತ್ರಿ ಆತ್ಮಹತ್ಯೆಗೆ ಯತ್ನಿಸಿದ್ರು ಧ್ರುವ ಶರ್ಮಾ ಅವರು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಬಳಿಕ ಹೆಬ್ಬಾಳದ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತಂತೆ. ಹಾಗೆ ರಾಜನಕುಂಟೆ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ನೀಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಧ್ರುವ ಅವರ ತಂದೆ ಅಂತಾನೂ ಕೂಡ ತಿಳಿದು ಬಂದಿದೆ. ಹಾಗೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ ನಟ ಧ್ರುವ ಶರ್ಮಾ ಅವರು ಅಂತ ಹೇಳಿ ತಿಳಿದು ಬರ್ತಾ ಇರುವಂತ ಮಾಹಿತಿ. ಹಾಗೆ ಧ್ರುವ ಶರ್ಮಾ ಅವರ ಸಾವಿಗೆ ಅಸಲಿ ಕಾರಣ ಏನು ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂತ ವಿಚಾರ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರೋದಂತೂ ಬಹುತೇಕ ದೃಢಪಡ್ತಾ ಇದೆ. ಯಾಕಂತಂದ್ರೆ ಅವರ ತಂದೆನೂ ಕೂಡ ರಾಜನಕುಂಟೆ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ಕೂಡ ಫೈಲ್ ಮಾಡಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಅವರನ್ನ ನಂತರದಲ್ಲಿ
ಕೊಲಂಬಿಯಾ ಏಷಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾದ 29ನೇ ತಾರೀಕು ಅಂತ ಅಂದ್ರೆ ತಡರಾತ್ರಿ ಅಂತ ಅಂದ್ರೂ ಕೂಡ 30, 31 ಅಂದ್ರೆ 2 ದಿನಗಳ ಕಾಲ ಇವತ್ತು ಹೊರತುಪಡಿಸಿ ಅಂದ್ರೆ ನಿನ್ನೆ ತಡರಾತ್ರಿಯಲ್ಲಿ ಅವರು ಮೃತಪಟ್ಟಿರೋದು 2 ದಿನಗಳ ಕಾಲನೂ ಕೂಡ ಅವರಿಗೆ ಚಿಕಿತ್ಸೆ ಕೊಡಿಸಿ ಬದುಕಿಸಿಕೊಳ್ಳುವಂತಹ ಪ್ರಯತ್ನ ಆಗಿತ್ತು. ಆದರೆ ಅದು ಆಗಲಿಲ್ಲ. ದುರದೃಷ್ಟವಶಾತ್ ಇವತ್ತು ಅವರು ಮೃತಪಟ್ಟಿದ್ದಾರೆ. ಹಾಗೆ ಆತ್ಮಹತ್ಯೆಗೆ ಅವರು ಪ್ರಯತ್ನ ಪಟ್ಟಿದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ತಿಳಿದು ಬರ್ತಾ ಇದೆ. ಬಹುಶಃ ನಂತರದಲ್ಲಿ ವಿಷ ಇಡೀ ದೇಹವನ್ನು ಆವರಿಸಿ ಬಹು ಅಂಗಾಂಗ ವೈಫಲ್ಯ ಆಗಿರುವಂತಹ ಸಾಧ್ಯತೆ ಇದೆಯೋ ಏನೋ. ಆದರೆ ವಿಷವನ್ನ ತೆಗೆದುಕೊಂಡಿರೋದು ಅಥವಾ ಆತ್ಮಹತ್ಯೆಗೆ ಅವರು ಪ್ರಯತ್ನಿಸಿರೋದು ಬಹಳ ಸ್ಪಷ್ಟವಾಗಿದೆ ಇಲ್ಲಿ ಅಂತಾನೂ ಕೂಡ ತಿಳಿದು ಬರ್ತಾ ಇರುವಂತ ಮಾಹಿತಿ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಈ ಸಂದರ್ಭದಲ್ಲಿ TV9 ಮಾತನಾಡಿಸುವಂತ ಪ್ರಯತ್ನವನ್ನ ಪಡ್ತಾ ಇತ್ತು. ಆ ಬ್ಲೂ ಟಿ ಶರ್ಟ್ ಹಾಕಿರುವಂತಹ ವ್ಯಕ್ತಿಯನ್ನ ಮಾತನಾಡಿಸುವಂತ ಸಂದರ್ಭದಲ್ಲೂ ಕೂಡ ಅವ್ರು ಯಾರು ಕೂಡ ಗುಟ್ಟನ್ನ ಬಿಟ್ಕೊಡುವಂತ ಪ್ರಯತ್ನಕ್ಕೆ ಮುಂದಾಗ್ಲಿಲ್ಲ. ಸೊ ಜೊತೆಗೆ ನಿಮ್ಮ ಸಹೋದರ ಒಂದು ಕಂಪ್ಲೇಂಟ್ ಅನ್ನ ಕೂಡ ಫೈಲ್ ಮಾಡಿದ್ದಾರೆ ಅನ್ನುವಂಥದ್ದಕ್ಕೆ ಹೇಳಿದಂತ ಸಂದರ್ಭದಲ್ಲೂ ಕೂಡ ಅವರು ಅದು ಯಾವುದಕ್ಕೂ ಕೂಡ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡುವಂತ ಪ್ರಯತ್ನಕ್ಕೆ ಅವರು ಮುಂದಾಗಿಲ್ಲ. ಸೊ ಒಂದು ಹಂತದಲ್ಲಿ ಎಲ್ಲವೂ ಕೂಡ ಮುಚ್ಚಿಡುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಈಗ ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರುವಂತಹ ವಿಚಾರ.